ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಏನಪ್ಪಾ ಅಂತಂದ್ರೆ, ಮಿಷಿನ್ ಇಲ್ಲೇನೆ ಓವರ್ಲಾಕ್ ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು, ನಾನ್ ಥ್ರೆಡ್ ಅಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಸೊ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ನಾನು ವೈಟ್ ಥ್ರೆಡ್ ನ ಯೂಸ್ ಮಾಡ್ತಿದ್ದೀನಿ. ಇವಾಗ ಕಾಮನ್ ಆಗಿ ಎಲ್ಲ ಮಿಷಿನ್ ಅಲ್ಲಿ ಓವರ್ಲಾಕ್ ಮಾಡ್ಬೇಕು ಅಂದ್ರೆ ನಾವು ಔಟ್ ಸೈಡ್ ಕೊಡ್ತೀವಿ. ಇವಾಗ ಮಿಷಿನ್ ಅವೈಲೇಬಲ್ ಇರೋರು ಅವರೇ ಮಾಡ್ಕೊಂತಾರೆ. ಅಕಸ್ಮಾತ್ ಏನಾದ್ರು ಮಿಷಿನ್ ಅವೈಲೇಬಲ್ ಇಲ್ಲ ಅಂತಂದ್ರೆ ಅದನ್ನ ಔಟ್ ಸೈಡ್ ಕೊಡ್ತೀವಿ ಮಾಡೋದಿಕ್ಕೆ. ಸೊ ಅವರು ಕೂಡ ಅದನ್ನ ನಾವು ವೈಟ್ ಥ್ರೆಡ್ ಅಲ್ಲೇನೆ ಮಾಮೂಲಿ ಓವರ್ಲಾಕ್ ನ ಮಾಡೋದು. ಸೊ ನಾನು ಇವಾಗ ನಿಮ್ಗೆ ಓವರ್ಲಾಕ್ ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಮಿಷಿನ್ ಇಲ್ದೇನೆ ಕೈಯಲ್ಲೇ ಯಾವ ರೀತಿ ಮಾಡೋದು ತುಂಬಾ ಈಸಿಯಾಗಿ ಅಂತ ಹೇಳೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ಹೊಸದಾಗಿ ನನ್ನ ಚಾನೆಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಗೊತ್ತಲ್ಲ ಒಂದೊಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಅಲ್ಲೇ ತಿಳಿಸಿ. ಸೊ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಏನಾದ್ರು ಡೌಟ್ ಇದ್ರೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ನಾನಿಲ್ಲಿ ವೈಟ್ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ. ಎಮ್ಮಿಂಗ್ ಸೂಜಿ ಬರುತ್ತೆ ನೋಡಿ, ಆ ಸೂಜಿಲಿ ಮಾಡ್ಬೇಕಾಗುತ್ತೆ ನೀವು ಓವರ್ಲಾಕ್ ನ. ತಪ್ಪು ಸೂಜಿಲ್ ಮಾಡ್ಬೇಡಿ, ಎಮ್ಮಿಂಗ್ ಸೂಜಿಲ್ ಮಾತ್ರ ಮಾಡ್ಬೇಕು. ನಾನಿಲ್ಲಿ ಒಂದೇಳೆ ದಾರನ ತಗೋತಾ ಇದ್ದೀನಿ. ಸೊ ಒಂದೇಳೆ ದಾರನ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಸೊ ಅಷ್ಟು ಲೆಂತ್ ತಗೋಬಹುದು. ನಾನಿಲ್ಲಿ ವೈಟ್ ಥ್ರೆಡ್ ನ ಹಾಕ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಅಂಗಡಿಗಳಲ್ಲೆಲ್ಲ ವೈಟ್ ಥ್ರೆಡ್ ಅಲ್ವಾ ಯೂಸ್ ಮಾಡೋದು. ಇಲ್ಲಿ ವೈಟ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಅಂಗಡಿಗಳಲ್ಲೆಲ್ಲ ಕೊಟ್ಟಾಗ ವೈಟ್ ಥ್ರೆಡ್ ಅಲ್ವಾ ಸೊ ಅವರು ಓವರ್ಲಾಕ್ ಹಾಕೋದಿಕ್ಕೆ ಕೊಡೋದು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಕಾಣಿಸ್ಲಿ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ವೈಟ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೆ ಬೇಕು ಅಂದ್ರೆ ಬ್ಲೌಸ್ ಯಾವ ಕಲರ್ ಇರುತ್ತೋ ಆ ಕಲರ್ಗೆ ನೀವು ಯೂಸ್ ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ವೈಟ್ ಯೂಸ್ ಮಾಡ್ತಾ ಇದ್ದೀನಿ, ನಿಮ್ ಇಷ್ಟ ಅದು. ಆಲ್ಮೋಸ್ಟ್ ಯಾರು ಬ್ಲೌಸ್ ಕಲರ್ ಹಾಕ್ಸೋಲ್ಲ, ಎಲ್ಲ ವೈಟ್ ಹಾಕ್ಸೋದು. ನಾನು ಇಲ್ಲಿ ಸ್ವಲ್ಪನೇ ತಗೊಂಡಿರೋದು ಥ್ರೆಡ್ ನ, ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ. ನೀವು ಹೊಲಿಯುವಾಗ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಸೊ ಅಷ್ಟನ್ನ ತಗೊಳ್ಳಿ. ಸೊ ಲಾಸ್ಟ್ ಅಲ್ಲಿ ಒಂದು ನಾಟ್ ನ ಹಾಕೊಳ್ಳಿ ಹಿಂಗೆ. ಸೊ ಇಲ್ಲಿ ಥ್ರೆಡ್ ಎಲ್ಲ ಔಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅಂದ್ರೆ ಥ್ರೆಡ್ ಓಪನ್ ಆಗಿರುತ್ತೆ, ಬಂದ್ಬಿಟ್ಟಿರುತ್ತೆ. ಸೊ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು, ಸೊ ನಾವು ಬ್ಲೌಸ್ ಹೊಲ್ದಿರ್ತೀವಲ್ಲ, ಬ್ಲೌಸ್ ಹೊಲದ್ಮೇಲೆ ಸೊ ಔಟ್ ಸೈಡ್ ಫಿಟ್ಟಿಂಗ್ ಇರುತ್ತಲ್ಲ, ಸೊ ಅಲ್ಲಿಂದ ನಾನು ಬ್ಯಾಕ್ ಸೈಡ್ ಇಂದ ಬರ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಇಂದ ಬಂದಾಗ ಸೊ ಈ ರೀತಿ ಮಾಡ್ಬೇಕು. ಈ ರೀತಿ ಮಾಡಿದಾಗ ಇಲ್ಲೊಂದು ನಾಟ್ ಇರುತ್ತೆ, ಸೊ ಅದು ಹೊರಗೆ ಬರಲ್ಲ, ಹಾಗೆ ಇರುತ್ತೆ. ಮತ್ತೆ ಥ್ರೆಡ್ ನ ಹಿಂಗ ಹಾಕೊಂಡು ಮತ್ತೆ ಅಲ್ಲೇ ಪಕ್ಕದಲ್ಲೇ ಸುತ್ಬಿಟ್ಟು ಥ್ರೆಡ್ ಇಂದ ಮೇಲೆ ಬರ್ಬೇಕು. ಥ್ರೆಡ್ ಮಧ್ಯ ಸೇರ್ಕೊಂಡ್ಬಿಟ್ಟು ಒಳಗೆ ಹೋಗ್ಬೇಕು. ಸೊ ಹೀಗೆ ಬರ್ಬೇಕದು ನೋಡಿ, ಈ ರೀತಿ ಬರುತ್ತೆ. ಸೊ ಜಾಸ್ತಿ ಈ ರೀತಿ ಬರುತ್ತೆ, ಆಮೇಲೆ ಜಾಸ್ತಿ ಎಳೆಯೋದಿಕ್ ಹೋಗ್ಬೇಡಿ. ಇದಾದ್ಮೇಲೆ ಪಕ್ಕದಲ್ಲೇನೆ ಇನ್ನೊಂದು ಹಾಕೊಂಡು ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಎರಡು ಬೇರೆ ಬೇರೆ ಇದೆಯೋ ಸೊ ಥ್ರೆಡ್ ಅದ್ರ ಮಧ್ಯಕ್ಕೆ ಹೋಗ್ಬಿಟ್ಟು ಇದೆಯಲ್ಲ, ಸೊ ಸೆಂಟ್ರಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಿಧಾನಕ್ಕೆ ಹೀಗೆ ಬರ್ಬೇಕು. ಕಾಣಿಸ್ತಿದಲ್ವಾ? ಸೊ ಇಲ್ಲಿ ನೋಡಿ ಹತ್ರನೇ ಇಕ್ತೀನಿ. ಮತ್ತೆ ಇನ್ನೊಂದು ಜಾಸ್ತಿ ಪಕ್ಕದಲ್ಲೇನೆ ಬಂದು ಅದೇ ಪಕ್ಕದಲ್ಲಿ ಮತ್ತೆ ಇಲ್ಲಿ ಸೆಂಟ್ರಲ್ ಗ್ಯಾಪ್ ಇರುತ್ತೆ ನೋಡಿ, ಸೊ ಹೀಗೆ ಬಂದು ಮತ್ತೆ ಇನ್ನೊಂದ್ಸಲ ನಾಟ್ ಹಾಕೊಬೇಕು. ಈ ರೀತಿ ಹಾಕೊಬೇಕು. ಕಾಣಿಸ್ತಿದಲ್ವಾ? ಮತ್ತೆ ಇನ್ನೊಂದ್ಸಲ ಹೀಗೆ ಬಂದು ಎಲ್ಲ ಒಂದೇ ಲೆವೆಲ್ ಅಲ್ಲಿ ಬರ್ಬೇಕು. ಹೀಗೆ ನಾಟ್ ಹಾಕೋಬೇಕು. ಇದು ಓವರ್ಲಾಕ್ ಮಾಡ್ಬೇಕು ಅಂತ ಏನು ಅಗತ್ಯ ಇರಲ್ಲ. ಒಂದೊಂದು ಥ್ರೆಡ್ ಯಾವ್ದು ಓಪನ್ ಬರುತ್ತೋ ಸೊ ನೀಟಾಗಿ ಫಿನಿಶಿಂಗ್ ಇರೋದ್ರಲ್ಲಿ ಏನು ಅಷ್ಟು ಅವಶ್ಯಕತೆ ಇರಲ್ಲ. ಈ ರೀತಿ ಥ್ರೆಡ್ ಓಪನ್ ಆಗ್ತಾ ಇರುತ್ತೆ ನೋಡಿ, ಸೊ ಅದಕ್ಕೆ ಓವರ್ಲಾಕ್ ಮಾಡ್ಲೇಬೇಕಾಗುತ್ತೆ. ಸೊ ಈ ರೀತಿ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಪಕ್ಕದಲ್ಲೇ ಜಾಸ್ತಿ ಗ್ಯಾಪ್ ಕೊಡಬಾರ್ದು, ಈ ರೀತಿ ಪಕ್ಕದಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಸೊ ನಾನು ಆಲ್ರೆಡಿ ಒಂದು ಮಾಡಿದ್ದೆ, ಬಟ್ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಪಕ್ಕದಲ್ಲೇ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ರೆಡಿ ಒಂದು ಮಾಡಿ ಇಟ್ಟಿದ್ದೀನಿ.
ಮಾಡಿಟ್ಟಿದ್ದೆ, ಬಟ್ ನಿಮ್ಗೆ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನಾನು ಕಟ್ ಮಾಡಿಬಿಟ್ಟು ಹೊಸದಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಮಾಡ್ತಾ ಇರೋದು. ಸೊ ನೋಡಿ, ನಾನು ಫಸ್ಟು ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದನ್ನೆಲ್ಲ ನಾನು ಮಾಮೂಲಿ ಅದು ದಾರ ಇರುತ್ತಲ್ಲ, ಒಂದು ಸಿಸರ್ ತೊಗೊಂಡು ದಾರದ ಕಟ್ ಮಾಡಿದ್ರೆ ಅದು ಎಲ್ಲ ಮಾಮೂಲಿ ಹಾಕಿರ್ತೀವಲ್ಲ ಸೂಜಿ ಒಳಗೆ, ಸೊ ಅದೆಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಅದ್ರ ಪಕ್ಕದಲ್ಲೇ ನಾನಿವಾಗ ತೋರಿಸ್ತಾ ಇದ್ದೀನಿ ಮಾಮೂಲಿ ಓರ್ಲಾಕ್ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು. ಮಾಮೂಲಿ ಎಮ್ಮಿಂಗ್ ಸೂಜಿ ಬರುತ್ತೆ ನೋಡಿ, ಸೊ ಆ ಸೂಜಿಲೇ ನೀವು ಓರ್ಲಾಕ್ ಮಾಡಬೇಕಾಗುತ್ತೆ. ಜಾಸ್ತಿ ಗ್ಯಾಪ್ ಅಂತ ಬಿಡೋಕ್ಕೆ ಹೋಗಬೇಡಿ, ಇಲ್ಲೇ ಪಕ್ಕದಲ್ಲೇ ಹಾಕ್ಕೊಳ್ಳಿ. ಪಕ್ಕದಲ್ಲಿ ಹಾಕೋದ್ರಿಂದ ಏನಪ್ಪ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಜಾಸ್ತಿ ಗ್ಯಾಪ್ ಇಟ್ಬಿಟ್ರೆ ಒಂದು ದೊಡ್ಡ ಒಂದು ಚಿಕ್ಕ ಆಗಿಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ಗ್ಯಾಪ್ ಬಿಡೋದಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು ನಾನು ಕೂಡ ಇಲ್ಲೇ ಪಕ್ಕದಲ್ಲೇ ಹಾಕ್ತಾಯಿದ್ದೀನಿ. ಅಂದರೆ ಯಾರು ಇವಾಗ ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ವೈಟ್ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಬ್ಲೌಸ್ದು ನಿಮಗೆ ವೈಟ್ ಥ್ರೆಡ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನೀವು ಬ್ಲೌಸ್ದು ಮ್ಯಾಚಿಂಗ್ದು ಥ್ರೆಡ್ ಹಾಕ್ಕೋತೀನಿ ಅಂತ ಹೇಳಿದ್ರೆ ನೀವು ಬ್ಲೌಸ್ ಮ್ಯಾಚಿಂಗ್ ಯಾವುದು ಥ್ರೆಡ್ ಇರುತ್ತೋ ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನು ಇಲ್ಲಿ ಸಿಂಗಲ್ ಲೇಯರ್ ಓರ್ಲಾಕ್ ಮಾತ್ರ ಮಾಡ್ತಾ ಇರೋದು, ಸೊ ಅದಕ್ಕೆ ಅದು ಸಿಂಗಲ್ ಬರ್ತಿದೆ. ನೀವು ಅಬ್ಸರ್ವ್ ಮಾಡ್ಬೋದು, ಡಬಲ್ ಲೇಯರ್ ಓರ್ಲಾಕ್ ಕೂಡ ಬರುತ್ತೆ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದಕ್ಕೆ ಇವಾಗ ಫಸ್ಟು ಸಿಂಗಲ್ ಹಾಕೋಣ ಅಂತ ಹೇಳ್ಬಿಟ್ಟು ಸಿಂಗಲ್ ಓರ್ಲಾಕ್ ಹಾಕ್ತಾ ಇರೋದು. ನಾನು ನೆಕ್ಸ್ಟು ವೀಡಿಯೋದಲ್ಲಿ ಡಬಲ್ ಓರ್ಲಾಕ್ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನೋಡಿ ಹತ್ತತ್ರನೇ ಹಾಕಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಯಾರು ಕೈಯಲ್ಲಿ ಹಾಕೋದಿಕ್ಕೆ ಹೋಗೋದಿಲ್ಲ, ಎಲ್ಲ ಔಟ್ಸೈಡ್ ಕೊಟ್ಬಿಡ್ತಾರೆ. ಇವಾಗ ಬ್ಲೌಸ್ ಹೊಲ್ದು ಔಟ್ಸೈಡ್ ಮಾಮೂಲಿ ಓರ್ಲಾಕು ಎಮ್ಮಿಂಗ್ ಎಲ್ಲ ಮಾಡೋದಕ್ಕೆ ಔಟ್ಸೈಡ್ ಕೊಟ್ಬಿಡ್ತಾರೆ. ಬಟ್ ಇಲ್ಲ, ನಮಗೆ ಟೈಮ್ ಇದೆ, ಅಡ್ಜಸ್ಟ್ ಆಗುತ್ತೆ, ನಾವು ಔಟ್ಸೈಡ್ ಕೊಡೋಲ್ಲ, ನಮ್ಮ ಹತ್ರ ಮಿಷಿನ್ ಅವೈಲೇಬಲ್ ಇಲ್ಲ, ನಾವೇ ಓರ್ಲಾಕ್ ಹಾಕೋತೀವಿ ಅಂತ ಅಂದರೆ ಈ ರೀತಿ ಹಾಕೋಬೋದು. ನಾನು ಒಂದು 2-3 ಬ್ಲೌಸ್ಗೆ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಔಟ್ಫಿಟ್ಟು. ಏನು ಅದು ನಾವೇ ಕೈಯಲ್ಲಿ ಹಾಕಿದ್ದೀವಿ ಅಂತ ಏನೂ ಗೊತ್ತಾಗೋದಿಲ್ಲ, ಚೆನ್ನಾಗಿ ಅಂದರೆ ಕಂಫರ್ಟಬಲಾಗಿ ಇರುತ್ತೆ. ಸೊ ನಾನು ಕೂಡ ಇದನ್ನೇ ಅಂದರೆ ಜಾಸ್ತಿ ಯೂಸ್ ಮಾಡಲ್ಲ, ಅಂದರೆ ಟೈಮ್ ಇರಲ್ವಲ್ಲ, ಟೈಮ್ ಇಲ್ಲದೆ ಹೋದಾಗ ನಾನು ಔಟ್ಸೈಡ್ ಕೊಟ್ಬಿಡ್ತೀನಿ. ಟೈಮ್ ಇದ್ದಾಗ ಪರವಾಗಿಲ್ಲ ಮಾಡ್ಕೋಬೋದು ಅಂತ ಅಂದಾಗ ನಾನೇ ಸ್ವಲ್ಪ ಬ್ಲೌಸ್ಗೆ ಅಂತಲೇ ಟೈಮ್ ಕೊಟ್ಟು ಸೊ ಈ ರೀತಿ ಹಾಕ್ಕೋತೀನಿ. ಏನು ಮಾಡೋಕ್ಕೂ ಆಗೋದಿಲ್ಲ. ಇವಾಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ಅಂದರೆ ಎಲ್ಲೂ ಅಕ್ಕಪಕ್ಕದಲ್ಲೂ ಇರೋದಿಲ್ಲ ಓರ್ಲಾಕ್ ಮಾಡೋದಕ್ಕೆ, ಬೇರೆ ಕಡೆ ದೂರ ಹೋಗಬೇಕಾಗುತ್ತೆ. ಅದ್ರ ಬದಲು ಒಂದಿನ ಎಕ್ಸ್ಟ್ರಾ ಏನಾದರೂ ಮಾಡಿದಾಗ ಒಂದಿನ ಎಕ್ಸ್ಟ್ರಾ ಟೈಮ್ ಕೊಟ್ಟರೆ ಸೊ ಬೇಗನೆ ಓರ್ಲಾಕ್ ಮಾಡ್ಕೊಬಿಡ್ಬೋದು ಕೈಯಲ್ಲೇ ನಾವೇ, ಮಿಷಿನ್ ಅವೈಲೇಬಲ್ ಇಲ್ಲ ಅಂದರೆ. ಸೊ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಔಟ್ಫಿಟ್ ಅಂತೂ. ನೋಡಿ ವೈಟ್ ಥ್ರೆಡ್ಡಲ್ಲೇ ಹಾಕ್ಕೊಳ್ಳಿ. ನೋಡಿ ನಾನು ನಿಮಗೆ ಇದರಲ್ಲಿ ಬ್ಲೌಸಲ್ಲಿ ತೋರಿಸ್ತಾ ಇಲ್ಲ, ನಂದು ಯಾವುದೋ ಒಂದು ಹಳೇದು ಇದಿತ್ತು, ನಾನೇ ಸ್ಟಿಚ್ ಮಾಡಿರೋದು ಸೊ ಟಾಪು, ಅದರಲ್ಲಿ ನಾನು ನಿಮಗೆ ಓರ್ಲಾಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಬ್ಲೌಸ್ ಹಾಕ್ಕೊಂಡಾಗ ಲಾಸ್ಟ್ ಫಿಟ್ಟಿಂಗ್ ಸೈಡಲ್ಲಿ ಫಿನಿಶಿಂಗ್ ಇರುತ್ತಲ್ಲ, ಸೊ ಆ ಸೈಡಲ್ಲಿ ನೀವು ಮಾಮೂಲಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ಮಾಡ್ಬೋದು. ಸೊ ನನ್ನ ಹತ್ರ ಇನ್ನೊಂದು ಸ್ವಲ್ಪ ಥ್ರೆಡ್ ಇತ್ತಲ್ಲ, ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ರೀತಿ ಬರುತ್ತೆ ನೋಡಿ, ಯಾವ ರೀತಿ ಬರುತ್ತೆ ಅಂದರೆ ಅದು ನೀವು ಜಾಸ್ತಿ ತೊಗೊಳೋದಕ್ಕೆ ಹೋಗ್ಬಾರ್ದು. ಥ್ರೆಡ್ನ ಸ್ವಲ್ಪನೇ ತೊಗೊಂಡು ಮಾಡಿ, ಏನಾದರೂ ಜಾಸ್ತಿ ಉದ್ದ ಥ್ರೆಡ್ ತೊಗೊಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಗಂಟು ಹಾಕ್ಕೊಬಿಡುತ್ತೆ, ಸಿಗಾಕೋಬಿಡುತ್ತೆ, ಹಿಂಗೆ ಎಳಿತಾ ಇರ್ತೀವಲ್ಲ ಸೊ ಆವಾಗ ಸಿಗಾಕೋಬಿಡುತ್ತೆ. ಅದಕ್ಕೆ ನಿಮಗೆ ಎಲ್ಲಿ ಲಾಸ್ಟ್ ಆಗುತ್ತೋ ಅಲ್ಲಿ ಒಂದು ನಾಟ್ ಥರ ಹಾಕ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಅದೇ ರೀತಿ ಮಾಡ್ಕೊಂಡು ಹೋಗ್ಬೋದು. ತೋರಿಸ್ತೀನಿ ಯಾವ ರೀತಿ ನಾಟ್ ಹಾಕೋದು ಅಂತ ಹೇಳ್ಬಿಟ್ಟು. ನಿಮಗೆ ತುಂಬ ಲೆಂತಾಗಿ ಮಾಡೋದಕ್ಕೆ ಆಗಲ್ಲ ಅಂತಂದರೆ ಈ ರೀತಿ ಚಿಕ್ಕದಾಗಿ ಥ್ರೆಡ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೋಡಿ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ವಿ ಶೇಪಲ್ಲಿ ಬರುತ್ತೆ. ವಿ ಅಂದರೆ ನೋಡ್ತಾ ಇರುವಾಗ ವಿ, ನಾವು ಹೊಲಿವಾಗ ವಿ ಅಂತ ಅನಿಸುತ್ತೆ, ಆಮೇಲೆ ಡಬ್ಲ್ಯೂ ಥರ ಬರುತ್ತೆ. ನೋಡಿ ಟೈಮ್ ಕೊಟ್ಟು ಮಾಡ್ಕೋತೀವಿ ಅಂತ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಜಾಸ್ತಿ ಓರ್ಲಾಕ್ ಮಿಷಿನ್ ಇರೋಲ್ಲ, ಎಲ್ಲ ಸಿಂಗಲ್ ಮಿಷಿನ್ ಇರುತ್ತೆ. ಓರ್ಲಾಕ್ ಮಿಷಿನ್ ಇಲ್ಲದೇ ಇರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ನಾನು ಬ್ಲೌಸ್ ರಿಲೇಟೆಡೇ ಆಗಿ ವಿಡಿಯೋ ಮಾಡ್ತೇನೆ.
ಸೊ ಇವಾಗ ಸಿಂಗಲ್ ಲೇಯರ್ ಆಯಿತು. ನೆಕ್ಸ್ಟ್ ಡಬಲ್ ಲೇಯರ್ ಓರ್ಲಾಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ನಾಟ್ ಹಾಕೋತಾ ಇದ್ದೀನಿ. ಲಾಸ್ಟಿಗೆ ಇಲ್ಲಿಗೆ ಮುಗಿಸೋಣ ಅಂತ ಹೇಳಿಬಿಟ್ಟು. ವಿಡಿಯೋ ಲೆಂತ್ ಆದರೆ ನಿಮಗೂ ಕೂಡ ನೋಡೋದಕ್ಕೆ ಆಗೋದಿಲ್ಲ. ಸೊ ನಾನು ಇಲ್ಲಿ ತೋರಿಸಿದ್ದೀನಲ್ವ, ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾನು ನೋಡಿ ನಾಟ್ ಹಾಕ್ಕೊಂಡು ಈ ರೀತಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡಿದ್ದೀನಿ. ಫೈನಲಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೇಮ್ ಇದೇ ರೀತಿ ಅಲ್ವಾ ಓರ್ಲಾಕ್ ಮಾಡಿದಾಗ ನಮಗೂ ಕೂಡ ಇದೇ ರೀತಿ ಶೋ ಆಗೋದು. ನೋಡಿ ಇದರಲ್ಲಿ ಏನು ಜಾಸ್ತಿ ಡಿಫ್ರೆನ್ಸೇ ಕಾಣಿಸೋದಿಲ್ಲ, ಸೇಮ್ ಓರ್ಲಾಕ್ ಥರನೇ ಕಾಣಿಸ್ತಿದೆ. ಅದರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಮಿಷಿನ್ ಇರುತ್ತಲ್ಲ, ಇನ್ನೂ ಸ್ವಲ್ಪ ತಿಕ್ಕಾಗಿರುತ್ತೆ, ಆಮೇಲೆ ಡಬಲ್ ಲೇಯರ್ದಿರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗೊತ್ತಲ್ಲ, ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಇರಲಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. Thank you all. Bye bye.